ಅಪ್ರಿಷಿಯೇಟ್ ಮಾಡಿದ್ರು, ತುಂಬಾನೇ ಚೆನ್ನಾಗಿ ಮಾಡಿದ್ದಾರೆ ಅಂತ ಹೇಳಿ. ಹಾಗಾಗಿ ಇದೀಗ ಕತ್ತಿಯವರೇ ನಮಸ್ತೆ. ಇಲ್ಲಿ ಲಾಂಗು ಮಚ್ಚು ಎಲ್ಲ ಹಿಡಿದು ಹೇಗಿತ್ತು ನಿಮ್ಮ ಎಕ್ಸ್ಪೀರಿಯನ್ಸ್ ಪ್ಲೀಸ್? ಒಂದ್ಸಲಿ ಹಿಡಿದಿದ್ದಕ್ಕೆ ತುಂಬಾ ನ್ಯೂಸ್ ಆಗಿತ್ತು. ಕೇಳೋಣ ಅನ್ಕೊಂಡು ನೀವು ಬೈದ್ಬಿಟ್ರಿ ಅಂತ ಸೈಲೆಂಟ್ ಆಗಿಬಿಟ್ಟೆ. ಇಲ್ಲ, ಆ್ಯಕ್ಚುಲಿ ಬಲರಾಮನ ದಿನಗಳು ಸರ್, ಎಲ್ಲರೂ ಹೇಳ್ತಾ ಇದ್ದಾರೆ ಆ ದಿನಗಳು ಅಂತ. ಬಟ್ ಆ ದಿನಗಳು ನಾನು ನೋಡಿದ್ದೀನಿ. ಬಲರಾಮನ ದಿನಗಳು ಐ ಥಿಂಕ್ ಇಟ್ ವಿಲ್ ಓವರ್ಟೇಕ್ ಆಲ್ ದಟ್ ಕ್ರೆಡಿಟ್ಸ್ ದಟ್ ಯು ಆರ್ ಗಿವನ್ ಟು ಆ ದಿನಗಳು ಸರ್. ತುಂಬ ಚೆನ್ನಾಗಿದೆ ಆ ದಿನಗಳು. ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ ಅಂದರೆ ನಾನು ಕೆಲಸ ಮಾಡಿರೋದಕ್ಕೆ ಹೇಳ್ತಾ ಇದ್ದೀನಿ. ಬಲರಾಮನ ದಿನಗಳು ಎಲ್ಲರಿಗೂ ಒಂದು ಫೀಲ್ ಇರುತ್ತೆ. ಒಂದು ಸಿನಿಮಾ ಇವಾಗ ಒಂದು ಬರೀ ಮಳೆ ಇರೋ ಸಿನಿಮಾ ಇದ್ದರೆ ಹೊರಗೆ ಬಂದರೆ ಥಿಯೇಟ್ರಿಂದ ಒಂದು ಮಳೆ ಬರ್ತಿತ್ತಲ್ಲ ಇಷ್ಟೊತ್ತು ಅನ್ನೋ ಒಂದು ಫೀಲ್ ಅದು ಫೀಲ್ ಆಗುತ್ತೆ. ಪ್ರತಿ ಒಂದು ಸೀನಲ್ಲೂ ಒಂದು ಬ್ಯಾಕ್ ಡ್ರಾಪಿಂದ ಹಿಡಿದು ಪ್ರತಿ ಒಂದು ಸೀನು ಎಷ್ಟು ಚೆನ್ನಾಗಿ 80s ಕರ್ಕೊಂಡು ಹೋಗಿದ್ದಾರೆ ಸಿನಿಮಾನಲ್ಲಿ ಅಂದರೆ ಐ ರಿಯಲಿ ಲವ್ಡ್ ಇಟ್ ಸರ್. ಬಿಕಾಸ್ ಬಲರಾಮ ಆ ದಿನಗಳು ನೋಡಿದಾಗ ನನಗೊಂದು ಆಸೆ ಇತ್ತು, ಈ ಥರ ಒಂದು ಕಲ್ಟ್ ಸಿನಿಮಾನಲ್ಲಿ ಒಂದು ಒಳ್ಳೆ ಗ್ಯಾಂಗ್ಸ್ಟರ್ ಥರ ಮಾಡಿದರೆ ಹೇಗಿರ್ತಿತ್ತು ಅಂತ. ಆ್ಯಂಡ್ ದಟ್ ಆಪರ್ಚುನಿಟಿ ಐ ಗಾಟ್ ಹಿಯರ್. ಥ್ಯಾಂಕ್ ಯು ಸೋ ಮಚ್ ಫಾರ್ ದ್ಯಾಟ್. ಆ್ಯಂಡ್ ಅಫ್ಕೋರ್ಸ್ ನಮ್ಮ ಪ್ರೊಡ್ಯೂಸರ್ಸ್, ದೇ ಆರ್ ಫ್ಯಾಮಿಲಿ ಟು ಮೀ. ಪ್ರತಿದಿನ ನಗ್ನಗ್ತಾ ವೆಲ್ಕಮ್ ಮಾಡಿ ಹಾಗೆ ಕಳಿಸ್ಕೊಡ್ತಿದ್ರು. ಆ್ಯಂಡ್ ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಆ್ಯಂಡ್ ವಿನೋದ್ ಸರ್, ನಾನು ಇದನ್ನು ಹೇಳಲೇಬೇಕು. ಕತ್ತಿ ಅನ್ನೋ ಒಂದು ಕ್ಯಾರೆಕ್ಟರ್ ಹೇಳ್ಬೋದಾ ಸರ್? ಅಂದರೆ ಅದು ಒಂದು ಪರ್ಟಿಕ್ಯುಲರ್ ಬಾಡಿ ಲ್ಯಾಂಗ್ವೇಜ್ ಬೇಕಾಗಿತ್ತು ಅದಕ್ಕೆ. ಆ್ಯಂಡ್ ನಾನು ಇವತ್ತವರೆಗೂ ಮಾಡಿರೋದ್ರಲ್ಲಿ ಆ ಥರ ಕ್ಯಾರೆಕ್ಟರ್ ನಾನು ಮಾಡಿಲ್ಲ. ಅದನ್ನು ಡೆವಲಪ್ ಮಾಡೋದಕ್ಕೆ ಹೆಲ್ಪ್ ಮಾಡಿದ್ದು ವಿನೋದ್ ಸರ್. ಈ ಸಚ್ ಅ ಸ್ವೀಟ್ ಆರ್ಟ್. ಬೆಳಗ್ಗೆಯಿಂದ ಸಂಜೆವರೆಗೂ ಅವ್ರದ್ದೇ ಒಂದು ಅಷ್ಟಿರ್ತಿತ್ತು ಕೆಲಸ. ಅದನ್ನು ಬಿಟ್ಟು ನಮ್ಮ ಒಂದು ಸೀನ್ಗೆ ಇನ್ವಾಲ್ವ್ ಆಗಿ ಈ ಥರ ಬಂದರೆ ಚೆನ್ನಾಗಿರುತ್ತೆ, ಈ ಥರ ಡೈಲಾಗ್ಸು, ಈ ಥರ ಮ್ಯಾನರಿಸಮ್, ಈ ಥರ ಒಂದು ಬಾಡಿ ಲ್ಯಾಂಗ್ವೇಜ್ ಇದ್ದರೆ ಚೆನ್ನಾಗಿರುತ್ತೆ ಅಂತ ಕತ್ತಿ ಸಖತ್ತಾಗಿ ಮಾಡಿದ್ದಾನೆ ಅಂತ ಹೇಳಿಸಿದ್ದು ಅವರು. ಆ್ಯಂಡ್ ಅದಕ್ಕೆಲ್ಲ ಆಪರ್ಚುನಿಟಿ ಕೊಟ್ಟಂಥ ಪದ್ಮಾವತಿ ಮ್ಯಾಮ್, ಚೈತನ್ಯ ಸರ್, ಶ್ರೇಯಸ್ ಸರ್, ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಈ ಸಿನಿಮಾ ಐ ಥಿಂಕ್ ನಾಟ್ ಓನ್ಲಿ ಕಲ್ಟ್ ಕ್ಲಾಸಿಕ್, ಇದು ಬೇರೆಯೇ ಲೆವೆಲ್ನಲ್ಲಿರುತ್ತೆ ಈ ಸಿನಿಮಾ. ಬಿಕಾಸ್ ಐ ಹ್ಯಾವ್ ಸೀನ್ ಎವ್ರಿ ಸೀನ್. ಸೂಪರ್ಬಾಗಿ ಬಂದಿದೆ. ನನಗೆ ಏನು ಮಾತಾಡಬೇಕು ಅಂದರೆ ನನಗೆ ಸಿನಿಮಾನೇ ಓಡ್ತಾ ಇದೆ ತಲೆಯಲ್ಲಿ. ಬಟ್ ಯು ವಿಲ್ ಸಿ ಇಟ್ ವೆರಿ ಸೂನ್. ವೇಣು ಸರ್ ಆ್ಯಂಡ್ ಎವ್ರಿ ಒನ್ ಹೂ ಆರ್ ಪಾರ್ಟ್ ಆಫ್ ದಿಸ್ ಸಿನಿಮಾ. ಬಲರಾಮನ ದಿನಗಳು ಸಿನಿಮಾ ಯಾರ್ಯಾರು ಭಾಗಿಯಾಗಿದ್ದೀರಾ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಇಂಥ ಒಂದು ಅದ್ಭುತ ಸಿನಿಮಾಗೆ ಒಂದು ಪಿಲ್ಲರ್ಸ್ ಆಗಿ ನಿಂತಿದ್ದೀರಾ ಎಲ್ಲರೂ. ಆ್ಯಂಡ್ ಬರೋ ಸಕ್ಸಸ್ನಲ್ಲಿ ಐ ಥಿಂಕ್ ಐ ವಿಲ್ ಬಿ ಟೇಕಿಂಗ್ ಮೈ ಪಾರ್ಟ್, ಮೈ ಶೇರ್ ಆಫ್ ಸಕ್ಸಸ್ ಫ್ರಮ್ ದಿಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್. ವಿನಯ್ ಅವರೇ, ನೀವು ಹೇಳಿದ್ರೆ ಆ ದಿನಗಳು ಏನು ಅಂತ ಗೊತ್ತಿಲ್ಲದಿರೋ ಒಬ್ಬ ನಟ ಆ್ಯಕ್ಟ್ ಮಾಡಿದ್ರ. ಇಲ್ಲಿ ಹುಡ್ತಾನೆ ಕಲಾವಿದಾಗಿ ಅಪ್ಪನ ಜೊತೆ ಕನ್ನಡ ಸಿನಿಮಾ ಅಂತ ಗೊತ್ತಿರೋ ನಟ ಇದ್ದಾರೆ. ಅದಕ್ಕೆ 100% ನಿಜ ಸರ್. ನಾನು ಹೇಳಿದ್ನಲ್ಲ ಸರ್, ಪ್ರತಿಯೊಬ್ಬರು ಈ ಒಂದು ಸಿನಿಮಾನಲ್ಲಿರೋ ಪ್ರತಿಯೊಂದು ಕ್ಯಾರೆಕ್ಟರ್ನ ಆ ಸಿನಿಮಾಗೆ ಬೇಕಾಗಿರೋ ಹಂಗೆ ಬರೆದಿದ್ದು ಚೈತನ್ಯ ಸರ್ ಅಂದರೆ ಮೋಲ್ಡ್ ಮಾಡಿದ್ದು ವಿನೋದ್ ಸರ್. ಬಿಕಾಸ್ ಪ್ರತಿಯೊಂದು ಕ್ಯಾರೆಕ್ಟರ್ನೂ ಬಾಡಿ ಲ್ಯಾಂಗ್ವೇಜಿಂದ ಹಿಡಿದು ಸ್ಟೈಲಿಂದ ಹಿಡಿದು ಪ್ರತಿಯೊಂದು ಐ ಥಿಂಕ್ ಯು ಮೋಲ್ಡೆಡ್ ದಮ್ ವೆರಿ ಪರ್ಫೆಕ್ಟ್ಲಿ ಸರ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಸೋ ಮಚ್ ವಿನಯ್ ಸರ್. ಕತ್ತಿಯಾಗಿ ನಿಮ್ಮನ್ನ ತೆರೆ ಮೇಲೆ ನೋಡೋದಕ್ಕೆ ನಾವೆಲ್ಲರೂ ಕಾಯ್ತಾ ಇದ್ದೀವಿ. ಇದು ಮಚ್ಚಿಡಿದಕ್ಕೆ ಎಷ್ಟು ನ್ಯೂಸ್ ಆಯ್ತು ಇದಕ್ಕೆ ಜಾಸ್ತಿ ಮಾಡೋಣ. ಡನ್. ದಯವಿಟ್ಟು ಮತ್ತೊಮ್ಮೆ ಜೋರಾದ ಚಪ್ಪಾಳಿ ಟು ಆರ್ ಅಮೇಸಿಂಗ್ ಕತ್ತಿ ಅಲಿಯಾಸ್ ವಿನಯ್ ಗೌಡ ಅವರು. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು. ಮೈ ಗುಡ್, ಎಸ್.